ಇನ್ನು ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ಹೆಣ್ಮಗಳು ಮುಂದೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಕನಸು ಕಂಡವಳಿಗೆ ಪ್ರೀತಿಯ ಹುಚ್ಚು ಹಿಡಿಸಿದ್ದ. ಕೊರಗಜ್ಜನ ಮುಂದೆ ಪ್ರಮಾಣ ಮಾಡಿದವ ಕೈಕೊಟ್ಟು ಹೋಗ್ತಿದ್ದಂತೆ ಅಪ್ರಾಪ್ತೆ ಸಾವಿನ ಮನೆ ಸೇರಿದ್ದಾಳೆ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಮಾಯೆ ಅಂತಾರಲ್ಲ, ಇದಕ್ಕೆ ನೋಡಿ. ಒಮ್ಮೆ ಈ ಮಾಯದ ಸುಳಿಗೆ ಸಿಲುಕಿದ್ರೆ ಮುಗಿದೆ ಹೋಯ್ತು. ಒಂದು ಈಜಿ ದಡ ಸೇರ್ಬೇಕು, ಇಲ್ಲ ಅದೇ ಸುಳಿಯಲ್ಲಿ ಸಿಲುಕಿ ಪ್ರಾಣ ಬಿಡ್ಬೇಕು. ಪ್ರೀತಿಯಲ್ಲಿ ಬಿದ್ದು ಗೆದ್ದವರಿಗಿಂತ ಸೋತವ್ರೆ ಜಾಸ್ತಿ. ಪ್ರೀತಿ ಅಮರ, ತ್ಯಾಗ ಮಧುರ ಅಂತ ದುರಂತ ಅಂತ್ಯ ಕಂಡವ್ರೇ ಹೆಚ್ಚು. ಇಂಥ ಅದೆಷ್ಟೋ ಭಗ್ನ ಪ್ರೇಮಿಗಳ ಸಾಲಿಗೆ ಈ ಹೆಣ್ಮಗಳು ಸೇರಿ ಹೋಗಿದ್ದಾಳೆ. ಈಕೆ ಪಾಲಿಗೆ ಮೋಸ ಮಾಡಿದ್ದು ಭಗವಂತನಲ್ಲ, ಹೆತ್ತವರು ಮೋಸ ಮಾಡ್ಲಿಲ್ಲ. ಆದ್ರೆ ಮೋಸ ಮಾಡಿದ್ದು ಇದೇ ಪಾಪಿ ಪ್ರಿಯಕರ. 7 ಜನ್ಮಕ್ಕೂ ಜೊತೆಗಿರ್ತೀನಿ ಎಂದವನೇ ನಡು ನೀರಲ್ಲಿ ಕೈಬಿಟ್ಟು ಹೋಗಿದ್ದಾನೆ. ಕೊರಗಜ್ಜನ ಮುಂದೆ ಆಣೆ ಮಾಡಿದವನೇ ಹೆಣ್ಮಗಳೊಬ್ಬಳ ಪ್ರಾಣ ತೆಗೆದಿದ್ದಾನೆ. ಅಪ್ರಾಪ್ತೆ ಪಾಲಿಗೆ ಯಮನಾದ ಪ್ರಿಯಕರ, ಕೈಕೊಟ್ಟ ಪ್ರೇಮಿ, ಸಾವಿನ ಮನೆ ಸೇರಿದ ಹುಡುಗಿ. ಅದೆಷ್ಟು ಮುದ್ದು ಮುದ್ದಾಗಿದ್ಲು ನೋಡಿ ಈ ಹೆಣ್ಮಗಳು. ಈಕೆಯನ್ನ ಅದೀಗೆ ಹೆತ್ತವರು ಮರಿತಾರು ದೇವ್ರೇ ಬಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಹೃಷ್ಟಿಗೆ ಜಸ್ಟ್ 17 ವರ್ಷವಷ್ಟೇ. ಈಗ ತಾನೇ ಸೆಕೆಂಡ್ ಪಿಯುಸಿ ಓದ್ತಿದ್ಲು. ಅಪ್ಪ, ನಾನು ಇಂಜಿನಿಯರ್ ಆಗ್ತೀನಿ, ಅಮ್ಮ ನಾನು ದೊಡ್ಡ ಕೆಲಸಕ್ಕೆ ಸೇರ್ತೀನಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ 10 ಕನಸು ಬಿತ್ತಿದ್ಲು. ಇದಕ್ಕೆ ತಕ್ಕಂತೆ ಚೆನ್ನಾಗಿಯೇ ಓದುತ್ತಿದ್ಲು. ಆದ್ರೆ ಈಕೆ ಬಾಳಲ್ಲಿ ಪ್ರೀತಿಯ ಬೀಜ ಬಿತ್ತಿದವನೇ ಈ ಪಾಪಿ ಪ್ರವೀಣ. ಚಾರ್ಮಡಿ ಗ್ರಾಮದ ಪ್ರವೀಣ ಈ ಹೆಣ್ಮಗಳ ಫ್ಯಾಮಿಲಿಗೆ ದೂರದ ಸಂಬಂಧಿಯಾಗಿದ್ದ. ಹೀಗಾಗಿಯೇ ಪರಿಚಯ ಚೆನ್ನಾಗಿತ್ತು. ಇದೇ ಪರಿಚಯದ ಮೇಲೆಯೇ ಅಪ್ರಾಪ್ತ ಯುವತಿಯ ತಲೆ ಕೆಡಿಸಿದ್ದ. ಬೆಂಗಳೂರಲ್ಲಿ ಮೆಕ್ಯಾನಿಕ್ ಆಗಿದ್ದ ಈತ ಆಗಾಗ ಊರಿಗೆ ಬಂದು ಹುಡುಗಿ ಮೀಟ್ ಮಾಡಿ ಹೋಗ್ತಿದ್ದ. ಬರೀ ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಅಪ್ರಾಪ್ತಿ ಜೊತೆ ದೈಹಿಕ ಸಂಬಂಧವನ್ನೂ ಬೆಳೆಸುತ್ತ ಮೈ ಮನಸ್ಸು ಎಲ್ಲವನ್ನೂ ಹಂಚಿಕೊಂಡ ಹೃಷ್ಟಿ ಬದುಕಿದ್ರು ನಿನ್ನ ಜೊತೆಗೆ, ಸತ್ರು ನಿನ್ನ ಜೊತೆಗೆ ಅಂತ ಫಿಕ್ಸ್ ಆಗಿ ಹೋಗಿದ್ಲು. 1-2 ತಿಂಗಳ ಮುಂಚೆ ಬಂದು ಹೇಳಿದ್ಲು, ಅಮ್ಮ ನೋಡಿ ಇವನಿಗೆ ನನ್ನನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳಿದ್ಲು ಸರ್. ಅದಕ್ಕೆ ನಾನು ಹೇಳಿದ್ದೆ, ನೀನು ಇಲ್ಲಿಂದ ಹೋಗು ಅಂತ. ಅಮ್ಮ, ಇವನು ನನ್ನನ್ನು ಅಜ್ಜನ ಆಜ ಹಾಕಿ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ ಅಮ್ಮ, ಒಳ್ಳೆಯವನು, ಒಳ್ಳೆ ಹುಡುಗ ಅಂತ ಹೇಳಿದ್ಲು. ಅದಕ್ಕೆ ಇನ್ನೊಬ್ಬರು ತಪ್ಪದಂಗೆ ಇನ್ನೊಬ್ಬರ ರವಿತ್ ಅಂತ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಎಲ್ಲ ಹೇಳಿದ್ದಾಳೆ ಸರ್. ಕೊರಗಜ್ಜನ ಮುಂದೆ ಪ್ರಮಾಣ ಮಾಡಿದ್ದ ಪಾಪಿ ಈ ಹೆಣ್ಮಗಳಿಗೆ ಅದೆಷ್ಟರ ಮಟ್ಟಿಗೆ ನಂಬಿಸಿದ್ದ ಅಂದ್ರೆ ಈತನಿಲ್ದೆ ಬದುಕಲ್ಲ ಅನ್ನೋ ಲೆವೆಲ್ಗೆ ಹೋಗಿದ್ಲು. ಹೀಗಾಗಿಯೇ ಹೆತ್ತವರ ಬಳಿಯೂ ಈ ವಿಷಯ ಹೇಳ್ಕೊಂಡಿದ್ಲು. ನಮಗೆ ಅವರು ಸರಿ ಬರಲ್ಲ, ಶ್ರೀಮಂತರ ಸಹವಾಸ ನಮ್ಗ್ಯಾಕಮ್ಮ ಅಂತ ತಾಯಿ ಬುದ್ಧಿ ಹೇಳಿದ್ಲು. ಆಗ ಇದೇ ಪ್ರವೀಣನೇ ಎಲ್ಲಸಲದ ಕತೆ ಹೇಳಿದ್ನಂತ. ನನಗೆ ಶ್ರೀಮಂತಿಕೆ ಮುಖ್ಯವಲ್ಲ, ಪ್ರೀತಿ ಮುಖ್ಯ ಅಂತ ಪುಂಗಿ ಊದಿತ. ಇಷ್ಟೇ ಆದ್ರೆ ಪರವಾಗಿಲ್ಲ, ಕೊರಗಜ್ಜನ ಮುಂದೆ ನಿನ್ನನ್ನೇ ಮದುವೆ ಆಗುವುದು ಅಂತ ಆಣೆ ಬೇರೆ ಮಾಡಿದ್ನಂತೆ. ದಿನಗಳು ಉರುಳುತ್ತಿದ್ದಂತೆ ಪ್ರವೀಣನ ಅಸಲಿ ಬಣ್ಣ ಬಯಲಾಗುವುದಕ್ಕೆ ಶುರುವಾಗಿತ್ತು. ಈತನ ಭಾವನ್ಯಾರು, ನಿನಗೆ ಅವಳು ಸೂಟ್ ಆಗಲ್ಲ, ನಾನು ಬೇರೆ ಹೆಣ್ಣು ನೋಡ್ತೀನಿ ಅಂತ ತಲೆ ತುಂಬಿದ್ದನಂತ. ಹೀಗಾಗಿ ಪ್ರೀತಿಸಿದ ಹುಡುಗಿಯಿಂದಲೇ ದೂರಾಗುವುದಕ್ಕೆ ಶುರು ಮಾಡಿದ್ದಾನೆ. ನನ್ನನ್ನ ಮರೆತು ಬಿಡಿ, ನಮ್ಮನೆಯಲ್ಲಿ ಒಪ್ಪಲ್ಲ ಅಂತ ಇಲ್ಲಸಲ್ಲದ ಕತೆ ಹೇಳಿದ್ದ. ಮೊದಲೇ ಏನೂ ಅರಿಯದ ವಯಸ್ಸು. ಪ್ರೀತಿಸಿದ ಹುಡುಗನೇ ನಿನ್ನ ಸಹವಾಸ ಬೇಡ ಎಂದಾಗ ಕುಸಿದು ಹೋಗಿದ್ದಾಳೆ. ಪ್ರವೀಣ ಇಲ್ಲದ ಜೀವನವೇ ಬೇಡ ಅಂತ ಇಲಿ ಪಾಷಾಣ ಸೇವಿಸಿದ್ದಾಳೆ. ಮಧ್ಯರಾತ್ರಿ ವಾಂತಿ ಶುರುವಾಗ್ತಿದ್ದಂತೆ ಹೆತ್ತವಳ ಬಳಿ ಅಸಲಿ ಸತ್ಯ ಹೇಳಿದ್ದಾಳೆ. ಕೂಡಲೇ ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನ ಆಗಿಲ್ಲ. ಪ್ರೀತಿಯಲ್ಲಿ ಮೋಸ ಹೋದ ಅಪ್ರಾಪ್ತೆ ಪ್ರಾಣ ಬಿಡ್ತಿದ್ದಂತೆ ನರಹಂತಕ ಪ್ರವೀಣ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ದಾನೆ. ಈ ಸಂಬಂಧ ನಾವು ಅವರ ಏನು ಹುಡುಗಿಯ ಪೋಷಕರಿದ್ದಾರೆ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಲಂ 107 BNS ಅಂದರೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡದಂಥ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾರೆ, ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಒಟ್ನಲ್ಲಿ ಪ್ರೀತಿಯ ಹೆಸರಲ್ಲಿ ಕೈ ಹಿಡ್ಕೊಂಡು ಸುತ್ತಾಡಿದವ ಹೆಣ್ಮಗಳ ಜೀವವನ್ನೇ ತೆಗೆದಿದ್ದಾನೆ. ಕಿರಾತಕ ಪ್ರೀತಿ ನಂಬ್ಕೊಂಡವಳು ದುರಂತ ಅಂತ್ಯ ಕಂಡಿದ್ದಾಳೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.